ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರಿಶಿನ ಕುಂಕುಮ ಇರುತ್ತೆ, ಆದರೆ ಅರಿಶಿನ ಕುಂಕುಮಕ್ಕೆ ಒಂದು ಹಬ್ಬ ಅಂದರೆ ಅದು ನಮ್ಮ ರಾಜ್ಯೋತ್ಸವ. ಸೊ ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಉಗುಳಿದ್ರೆ ರಕ್ತ, ಉಣಿದ್ರೆ ಹೆಣ, ಟೋಟಲಿ ಲ್ಯಾಂಡ್ ಲಾರ್ಡ್ ರಣ, ಆ ಮಟ್ಟದ ಸಿನಿಮಾ. ಮತ್ತು ನಾನು ವಿಜಯ್ ಅವರು ತುಂಬ ಕೆಲಸ ಮಾಡಿದ್ದೀವಿ. ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರಿಕೆ ಆಗಲ್ಲ. ಬಟ್ ಜಡೇಶ್ ಅವರು ಫೋನ್ ಬಂದರೆ ಅವ್ರು ಕೇಳಿಸ್ಕೊತಾ ಇಲ್ಲ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಸರ್. ನಾವು ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರ್ಕೊಳಲ್ಲ. ವಿಜಯ್ ಅವರು ನಾನು ನಿಮ್ಮ ಫೋನ್ ಬಂದರೆ ಹೆದರ್ಕೋತೀವಿ. ಯಾಕಂದರೆ ವಿಜಯ್ ಮೆಜೆಸ್ಟಿಕ್ಕಲ್ಲಿ ಜೀನ್ಸ್ ಪ್ಯಾಂಟು ಅದು ಇದು ಕೊಂಡ್ಕೊಂಡವರು. ಅಲ್ಲಿ ಫಸ್ಟ್ ಕೇಳೋದು 500 ರೂಪಾಯಿ ಅಂತ ಹೇಳ್ತಾರೆ, 400 ರೂಪಾಯಿ ಕೊಡ್ತೀಯ ಅಂತ. ಆ ಥರ ವಿಜಯ್ ಅವ್ರಿಗೆ ಜಡೇಶ್ ಅವ್ರು ಹೇಳಿದ್ದು 150 ದಿನ ಬೇಕು ಸರ್ ಅಂತ. ಇಲ್ಲ 125 ದಿನ ಮಾಡ್ಕೊ ಅಂತ. ಇಲ್ಲ 80 ದಿನ. ಸೊ ಹಂಗೆ ಬಾರ್ಗೇನ್ ಮಾಡಿ ಡೇಟ್ಸ್ ತೊಗೊಂಡಿರೋದು. ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು, ಹೇಮಂತ್ ಗೌಡ್ರು ತರದವ್ರು ನಿರ್ಮಾಪಕರೇ ಬೇಕು. ಏಕೆಂದರೆ ಎರಡೂ ಕೈಯಲ್ಲಿ ಹಣ ಹಾಕುವಂಥ ಚಿತ್ರ. ಮತ್ತು ಎಲ್ಲ ನಟರು, ನಮ್ಮ ಮೇಡಮ್ ರುಚಿತಾ ಮೇಡಮ್ಮು, ನಮ್ಮ ರಿತನ್ಯ, ನಮ್ಮ ಮಿತ್ರ ಸರು, ನಮ್ಮ ಅಭಿ, ತುಂಬ ಎಲ್ಲ ಆರ್ಟಿಸ್ಟ್ಗಳು ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂದರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಸ್ವಾಮಿ ಅವರ ಕ್ಯಾಮ್ರಾ ವರ್ಕ್ ಆಗಿರಲಿ, KM ಪ್ರಕಾಶ್ ಸರ್ ಎಡಿಟಿಂಗು, ಅಜನೀಶ್ ಅವರ ಮ್ಯೂಸಿಕ್ಕು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗಲೂ ಅವ್ರು ಮಾಡೋ ಕತೆ ತುಂಬ ಇಷ್ಟ. ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ. ಅದರಲ್ಲಿ ಒಂದು 18 ಅವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಥರದ್ದೊಂದು ಲೈನು. ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ. ಕಾಟೇರ ಅಂತ ಬರೆದ್ರೆ ನಮ್ಮ ನೆಲದ ಕತೆ ಬರೀತಾರೆ. ಈಗ ಲ್ಯಾಂಡ್ ಲಾರ್ಡ್ ಅಂತ ಬರೆದ್ರೆ ಇದು. ಬಟ್ ನಾನು ಯಾವಾಗಲೂ ವಿಜಯ್ಗೆ ಹೇಳೋದು, ಅವರು ಜೀವನದಲ್ಲಿ ಅವ್ನು ಸಿಕ್ಕದಾಗೆಲ್ಲ ಹೇಳೋದು, ನನಗೆ ಉಮಾಶ್ರೀ ಥರದ್ದು ಒಬ್ಬ ನಟನೆ ಇಲ್ಲ, ಹಂಗೆ ಮಾಗಬೇಕು ಅಂತ. ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ಇದಾಗಿ ತಗೋತಾರೆ. ಬಟ್ ಉಮಾಶ್ರೀ ಅವ್ರನ್ನ ಯಾಕೆ ಅಂದರೆ, ಆ ಮೇಡಮ್ ತಮ್ಮ ಒಂದು ಇದನ್ನ ಹಾಕ್ತಾರಲ್ಲ, ಆ ಪಾತ್ರ ಅಂದಾಗ ಅದು ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೋತಾರೆ. ಆ ಸಿನಿಮಾಗೆ ಅದನ್ನು ಕೊಡ್ತಾರೆ. ಸೊ ಆ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಯ್. ಮತ್ತು ನಾವು ನೋಡಿದ್ದೀವಿ ಆ ಕಷ್ಟ. ನರಸಿಂಹ ಅವರು ಫೈಟ್ ಕಂಪೋಸ್ ಮಾಡಿದಾಗ ನಾನು ಯಾವಾಗಲೂ ಹೇಳ್ತೀನಿ, ಗುರು ಈ ಸಿನಿಮಾಗೆ ಇದೊಂದು ಫೈಟ್ ಸಾಕು ಅಂತ. ಏಕೆಂದರೆ ಆ ಶಕ್ತಿ ಅದಕ್ಕೆ ಹಾಕಬೇಕಾಗಿರೋದು, ಮತ್ತು ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾ ಇದು. ಮತ್ತು ಆ ಗೆಟಪ್ ವಿಜಯ್ ತುಂಬ ಶ್ರಮ ವಹಿಸಿದ್ದಾನೆ. ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತು ಬೆವ್ರ ಬಗ್ಗೆನೇ ಬರೆದಿದ್ದೀವಿ. ಆ ಕಷ್ಟ ಕಾಣುತ್ತೆ. ತುಂಬ ಡೆಡಿಕೇಟೆಡ್ ಗುರು, ಸಖತ್ತಾಗಿ ಮಾಡಿದ್ಯಾ. ಮತ್ತು ಈ ಸಿನಿಮಾಗೆ ಹರ್ಸಕ್ಕೆ ಬಂದಿರೋ ಎಲ್ಲರೂ, ಹಿರಿಯರು ಕಿರಿಯರು ಎಲ್ರಿಗೂ ಇದು. ನನ್ನ ಜೊತೆ ಶ್ರೀ ಡೈಲಾಗ್ ಬರೆದಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ. ಮತ್ತು ನಮ್ಕ ಇವನ್ಕ ತೆಲುಗು ಭಾಷೆ ಇರುತ್ತೆ, ಕೋಲಾರದ ಗಡಿ ತೆಲುಗು ಭಾಷೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಲ್ಲಿ ದುಡ್ದಿರೋವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಥ್ಯಾಂಕ್ ಯು ಜಡೇಶ್ ಸರ್, ತುಂಬ ಒಳ್ಳೆ ಕಥೆನ ನಮ್ಮ ಪ್ರೇಕ್ಷಕರು ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ನಿಮ್ಮ ಎಲ್ಲರೂ ಪ್ರೋತ್ಸಾಹ ಸಿಕ್ಕಿದ್ರೆ ಜಡೇಶ್ ಅವರ ಪೆನ್ನಿಂದ ಇನ್ನೊಂದಷ್ಟು ಕಥೆಗಳು ಬರುತ್ತೆ, ಇನ್ನೊಂದಷ್ಟು ರೈಟರ್ಗಳು ಮುನ್ನೆಲೆಗೆ ಬರ್ತಾರೆ. ಥ್ಯಾಂಕ್ ಯು. ಧುಮುಕ್ಬೇಕು. ಇದಕ್ಕೆ ಧುಮುಕಿದಾಗ ಅದು ಸೆಟ್ ಅಂತ ಅಂದ್ಕೊಳಲ್ಲ. ನನಗೆ ಈ ಲ್ಯಾಂಡ್ ಲಾರ್ಡ್ ಏನಕ್ಕೆ ಇಷ್ಟ ಅಂದರೆ, ಇಡೀ ಎಂಟೈರ್ ಥಿಯೇಟ್ರ್ನ ಆಡಿಯನ್ಸ್ನ ಆ ಊರಿಗೆ ಕರ್ಕೊಂಡು ಹೋಗ್ತೀವಿ, ಆ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ. ಅದು ಖುಷಿ ಇದೆ, ಮತ್ತು ಅದೊಂದು ನಂಬಿಕೆ ಇದೆ. ಧನ್ಯವಾದಗಳು ಸರ್. ಶ್ರೀಕಾಂತ್ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿರೋರು ಎಲ್ಲರೂ ದಿಗ್ಗಜರು. ಸರ್ ಹೇಳ್ದಂಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ. ಎಲ್ಲರಿಗೂ ಕನ್ನಡ ತಾಯಿ ಮೇಲೆ ನಮಸ್ಕಾರ ಹೇಳೋಣ. ನನ್ನ ಲಕ್ ಏನಂದರೆ, ಕಾಟೇರದಲ್ಲಿ ಮೈಸೂರು ಸ್ಲ್ಯಾಂಗ್ ಬಳಸಿದ್ವಿ, ಆಮೇಲೆ ಗುರು ಶಿಷ್ಯರಲ್ಲಿ ಮಂಡ್ಯ ಸ್ಲ್ಯಾಂಗ್ ಬಳಸಿದ್ವಿ, ಈ ಫಿಲಮಲ್ಲಿ ಕೋಲಾರ ಬಳಸ್ತಾ ಇದ್ದೀವಿ, ಮುಂದೆ ಉತ್ತರ ಕರ್ನಾಟಕ ಬಳಸ್ತಾ ಇರ್ತೀವಿ. ಸೊ ಈ ಕನ್ನಡ ತಾಯಿದು ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಕನ್ನಡ ತಾಯಿ ಮಜಲುಗಳು ಏನಿದಾವೆ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಸೊ ಕತೆ ವಿಚಾರಕ್ಕೆ ಬಂದರೆ, ಇದೊಂದು ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳ್ಬೋದು. ಸ್ವಾಭಿಮಾನ ಮತ್ತು ಸ್ವಾರ್ಥದ ಮಧ್ಯದಲ್ಲಿ ಹೋರಾಟ. ಸೊ ಈ ವಿಚಾರಕ್ಕೆ ಬಂದರೆ, ನಾವು ಇವಾಗ ಸ್ವಾತಂತ್ರ್ಯ ಅನ್ನೋದು ಒಬ್ಬೊಬ್ಬರು ಒಂದೊಂದು ಮಜಲಲ್ಲಿ ಹೇಳ್ಕೊಂಡು ಹೋಗ್ಬೋದು. ಸೊ ಇದು ಸ್ವಾತಂತ್ರ್ಯದ ಹೋರಾಟ ಶುರುವಾಗಿದ್ದೇ ನಾಗರಿಕತೆ ಶುರುವಾದಾಗಿಂದ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದು ಹೆಂಗೆ ಚೇಂಜ್ ಆಗ್ತಾ ಬಂತು. ನಮ್ಮ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇನು, ಇದನ್ನೆಲ್ಲ ಒಂದೇ ನಿಟ್ಟಲ್ಲಿ ಹೇಳಬೇಕು ಅಂದರೆ, ಸಂವಿಧಾನ ಅನ್ನೋದೇ ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದು ಒಂದು ಅಸ್ತ್ರ.
ಅದನ್ನ ಹೇಳೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಈ ಜಡೇಶ್ ಸರ್ ಪೆನ್ನಿಂದ ಏನೇನು ಬರುತ್ತೋ ಅದೆಲ್ಲ ಈಕ್ವಾಲಿಟಿ ಬಗ್ಗೆನೇ ಇರುತ್ತೆ ಆಲ್ಮೋಸ್ಟ್. ಸೊ ಮಾನವನ ಪ್ರೀತಿಸೋಣ ಅಂತ ಹೇಳೋಕ್ಕೆ ಹೋಗ್ತಾ ಇರೋ ಕತೆ ಇದು. ಸೊ ಈ ವಿಚಾರದಲ್ಲಿ ಅಸ್ತಿತ್ವದ ಬಗ್ಗೆ ಒಂದು ಕತೆ ಹೇಳಬೇಕು ಅಂದರೆ ಇದಕ್ಕಿನ್ನ ದೊಡ್ಡ ಕತೆ ಹೇಳೋಕ್ಕೆ ನನಗೇನು ಹೊಳಿತಾ ಇಲ್ಲ, ಯಾರು ಹೊಳಿಯುತ್ತಾ ಇಲ್ಲೋ ಗೊತ್ತಿಲ್ಲ. ನಮ್ಮ ತಂಡದ ಪರವಾಗಿತ್ತು ಇದೊಂದು ತುಂಬ ಒಳ್ಳೆಯ ಕತೆ. ಇದಕ್ಕೆಲ್ಲ ಜೀವ ತುಂಬಿರೋಂಥ ನಟರು ಇಲ್ಲಿದ್ದಾರೆ, ಡೈರೆಕ್ಟರ್ ಇಲ್ಲಿದ್ದಾರೆ, ಈ ಸರ್ ಬರೆದಿರೋದು ಇವ್ರು ನನ್ನ ಜೊತೆ ಶೇರ್ ಮಾಡಿದ್ದೆ ನನ್ನ ಲಕ್ಕು. ಆ್ಯಕ್ಚುಲಿ ಇಂಡಸ್ಟ್ರಿಲೇ ದೊಡ್ಡ ಸ್ಟಾರ್. ಸೊ ಇವ್ರ ಜೊತೆ ಅಷ್ಟೇ, ಮತ್ತೇನು ಹೇಳೋಕ್ಕಿಲ್ಲ. ಕತೆ ನೋಡಿ ನೀವೆಲ್ಲ ಇಷ್ಟಪಡ್ತೀರಾ. ಈ ಥರದ ನೆಲದ ಕತೆಗಳನ್ನ ಸಪೋರ್ಟ್ ಮಾಡಬೇಕಾಗಿರೋದು ಇನ್ ನೀಡ್ ಆಫ್ ದ ಟೈಮ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಈ ಸಿನಿಮಾದಲ್ಲಿ ನಾನು ಕೋಲಾರ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಅವ್ರು ಸಾರ್ ಬರೆದ್ರು, ಅದನ್ನೆಲ್ಲ ಸ್ಪಾಟಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ವಿ. ಎಲ್ಲರೂ ಆರ್ಟಿಸ್ಟು ತುಂಬ ಎಫರ್ಟ್ ಮಾಡಿ ಆ ಲ್ಯಾಂಗ್ವೇಜ್ ಕಲಿತು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಲ್ಯಾಂಗ್ವೇಜು. ಒಂದ್ಸರಿ ಎಲ್ಲರೂ ನೋಡಿ. ಥ್ಯಾಂಕ್ ಯು.